ಸ್ನೇಹಿತರೆ, ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಅತ್ಯಪರೂಪವಾದಂಥ ನವಲೋಹ ಕುಮಾರಸ್ವಾಮಿ ಸನ್ನಿಧಿ. ನೀವು ನೋಡಿ ಧನ್ಯರಾಗಿ. ಇದು ನವಲೋಹ ಕುಮಾರಸ್ವಾಮಿ ಅಂತ. ಇದು 9 ಲೋಹದಲ್ಲಿ ಮಾಡಿರೋದು. ಪಳನಿಲಿ ಇರೋದು 9 ವಿಷಯದಲ್ಲಿ ಮಾಡಿರೋದು. ಅದು ನವಪಾಷಾಣ ಪಳನಿ. ಇದು ನವಲೋಹ 9 ಲೋಹದಲ್ಲಿ ಇದು ಮಾಡಿರೋದು. ಇದು ಸ್ಟಾರ್ಟಿಂಗು 1956ರಲ್ಲಿ ಇದು ಪ್ರತಿಷ್ಠೆ ಆಗಿರೋದು. ಒಳಗಡೆ ಗುರುಗಳು ಇದ್ದಾರಲ್ಲ, ಅವ್ರ ತಂದೆಯವರು ಮಾಡಿರೋದು. ಇವಾಗ 2009ರಲ್ಲಿ ಗೋಪುರ ಮತ್ತು ದೇವಸ್ಥಾನ ಎಲ್ಲ ಆಲ್ಟ್ರ್ ಮಾಡಿ ಎಲ್ಲ ಆದಮೇಲೆ ಅಲ್ಲಿ ಒಳಗಡೆಗೆ ಶಿಲೆ ವಿಗ್ರಹ ಬಂತು. ಈ ದೇವ್ರನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಕಾವಡಿ ಕಾವಡಿ ದಿನ ಜಾತ್ರೆ, ಈ ಕಾವಡಿಗಳೆಲ್ಲ ಈ ದೇವರಿಗೆ ತಗೊಂಬರೋದು, ಒಳಗಡೆ ಹೋಗಲ್ಲ. ಇಲ್ಲೇ ಕಾವಡಿ ಎಲ್ಲ ಪ್ರತಿಷ್ಠೆ ಮಾಡೋದು, ಕಾವಡಿ ಪೂಜೆ ಎಲ್ಲ ಇದು ಈ ದೇವರಿಗೆ ಮಾಡ್ಕೊಂಡು ಹೋಗೋದು. ಇದು ಆ್ಯಕ್ಚುಲಿ ಮೂಲ ದೇವರು ಇದೇನೆ ಬೆಟ್ಟಕ್ಕೆಲ್ಲ. ಇದು ನರಹರಿ ಅಂತ ಗುಡ್ಡ, ನರಹರಿ ರಾವ್ ಅಂತ ಇದ್ರು ಮುಂಚೆ. ಅವರು ಈ ದೇವಸ್ಥಾನ ಎಲ್ಲ ಅವಾಗ ಇದು ಮಾಡಿದ್ರಿಂದ ಅವ್ರಿಗೆ ನರಹರಿ ಗುಡ್ಡ ಅಂತ ಬಂತು. ಆಮೇಲೆ ಇದು ಯಾವಾಗ ಕಾವಡಿ ಎಲ್ಲ ತಗೊಂಡ್ಬಂದ್ರು ಅರೋರ್ ಗುಡ್ಡ ಆಗೋಯ್ತು ಇದಕ್ಕೆ ಹೆಸರು. ಅದಕ್ಕೆ ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸಿದ್ದೀನಿ. ನಮ್ಮ ಬೆಂಗಳೂರಿನ ಹೃದಯ ಭಾಗವಾದ ಹನುಮಂತ ನಗರದಲ್ಲಿ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೀವು ನೋಡಿರಲ್ಲ, ನಂಗೆ ಗೊತ್ತು. ಕೆಲವು ಜನ ಮಾತ್ರ ನೋಡಿದ್ದೀರ, ಮಿಕ್ಕವ್ರು ನೋಡಿರಲ್ಲ. ಅತ್ಯಂತ ಅಪರೂಪದ ನವಲೋಹದ ಸುಬ್ರಹ್ಮಣ್ಯ ಸ್ವಾಮಿ, ಮೃತ್ಯುಂಜಯ ಸಹಿತನಾದಂಥ ಷಣ್ಮುಖನನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಬನ್ನಿ ಸ್ನೇಹಿತರೆ, ಇವತ್ತು ನನ್ನ ಜೊತೆ ಎಂದಿನಂತೆ ಶಶಿ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಶಶಿ ತೋರಿಸಿ. ಪ್ರಸನ್ನ ಗಣಪತಿಯನ್ನು ನೀವು ದರ್ಶನ ಮಾಡಬೇಕು. ಗಣಪತಿಯನ್ನು ದರ್ಶನ ಮಾಡಿದ್ಮೇಲೆ ನಿಮಗೆ ದೇವಸೇನಾಧಿಪತಿ ಸುಬ್ರಹ್ಮಣ್ಯನು ಮೃತ್ಯುಂಜಯನ್ನು ಇಬ್ಬರನ್ನು ನಾನು ನಿಮ್ಗೆ ದರ್ಶನ ಮಾಡಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರತಕ್ಕಂಥದ್ದು ಮೃತ್ಯುಂಜಯ ಸಹಿತನಾದಂಥ ಸುಬ್ರಹ್ಮಣ್ಯ ದೇವರು. ನೋಡಿದರೆ ಬಹಳ ಅಪರೂಪವಾದಂಥ ದೇವಸ್ಥಾನ. ನೀವು ಹನುಮಂತ ನಗರದಲ್ಲಿ ಬೆಂಗಳೂರಿಗೆ ಬಂದಾಗ ನೀವು ಬಂದು ನೋಡಲೇಬೇಕಾದಂಥ ದೇವಸ್ಥಾನ. ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ಮೃತ್ಯುಂಜಯನ ದರ್ಶನ ನಾನು ಮಾಡಿಸ್ತಾ ಇದ್ದೀನಿ. ಈ ಶುಭ ಮಂಗಳವಾರದಂದು ನಿಮಗೆ ಕುಮಾರಸ್ವಾಮಿ ದರ್ಶನ ನಾನು ಮಾಡಿಸ್ತಾ ಇದ್ದೀನಿ. ನಿಮ್ಮ ಪೂಜೆ 10 ಪೈಸದ ಪಾಲು ನನಗೆ. ಇಂಥ ಸುಬ್ರಹ್ಮಣ್ಯನನ್ನು ನೀವು ಹಿಂದೆ ಇನ್ನೆಲ್ಲೂ ನೋಡಲಾರಿರಿ. ಅಂಥ ಸೊಗಸಾದಂಥ ದೇವರು ಮೃತ್ಯುಂಜಯ ಸಹಿತನಾಗಿ, ಬಹಳ ಅಪರೂಪ ಈ ದೇವರು ಮೃತ್ಯುಂಜಯ ಸಹಿತನಾಗಿ ಬಂದು ಇಲ್ಲಿ ನಿಂತಿದ್ದಾನೆ. ನಿಮ್ಮದು ಯಾವುದೇ ತೊಂದರೆ, ಆರೋಗ್ಯದ ಸಮಸ್ಯೆಗಳು, ಏನೇ ಸಮಸ್ಯೆಗಳು ನಿಮ್ಮಿದ್ರೆ ಮೃತ್ಯುಂಜಯ ನಿಮಗೆ ದೇವಸೇನಾಧಿಪತಿಯಾದಂಥ ಸುಬ್ರಹ್ಮಣ್ಯ ಇಬ್ಬರು ಸೇರಿ ನಿಮ್ಮನ್ನು ನೆಮ್ಮದಿಯಾಗಿಟ್ಬಿಡ್ತಾರೆ. ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾರೆ.
ಹಾಗಾಗಿ ಮೃತ್ಯುಂಜಯನೂ ದೇವಸೇನಾಧಿಪತಿಯಾದ ಕುಮಾರಸ್ವಾಮಿಯು ಇಬ್ಬರು ಜೊತೆಯಲ್ಲೇ ಇದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಬಹಳ ಅಪರೂಪದ ದೇವಸ್ಥಾನ ಇದು. ಇದನ್ನು ಬಂದು ನೀವು ನೋಡಲೇಬೇಕು. ಹನುಮಂತ ನಗರದಲ್ಲಿ ನೀವು ಕುಮಾರಸ್ವಾಮಿ ದೇವಸ್ಥಾನ ಅಂತ ಆಗುತ್ತೆ, ಸೀದಾ ನಿಮ್ಮನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಬರುತ್ತೆ. ಬಹಳ ಅದ್ಭುತ, 1 ಶತಮಾನಗಳಷ್ಟು ಹಳೆಯದಾದಂಥ ದೇವಸ್ಥಾನ ಇದು. ನೀವು ನೋಡಿಲ್ಲ ಅಲ್ವಾ? ನೋಡಿ ದೇವರ ದರ್ಶನ ಪಡ್ಕೊಳ್ಳಿ. ಸ್ನೇಹಿತರೆ, ಮೃತ್ಯುಂಜಯನನ್ನು ದೇವಸೇನಾಧಿಪತಿಯಾದ ಸುಬ್ರಹ್ಮಣ್ಯನನ್ನು ನೋಡಿದ್ರೆ ಈಗ ತಾಯಿ ಪಾರ್ವತಿಯವರನ್ನು ನೋಡೋವಂಥ ಸಮಯ. ನೋಡ್ರಿ ಈ ಶುಭ ಮಂಗಳವಾರ ನಿಮಗೆ ತಾಯಿಯನ್ನು ನಾನು ದರ್ಶನ ಮಾಡಿಸ್ತಾ ಇದ್ದೀನಿ. ತಾಯಿ ಪಾರ್ವತಿಯನ್ನು ನೀವು ನೋಡಿ. ಮೇರುವನ್ನು ಸಹ ತೋರಿಸಿ ಶಿಶಿ, ಮೇರುವನ್ನು ಸಹ ಬನ್ನಿ, ಮುಂದಕ್ಕೆ ಬಂದು ತೋರಿಸ್ಬೋದು. ಬನ್ನಿ, ಇಲ್ಲಿವರೆಗೂ ಬಂದು ತೋರಿಸ್ಬೋದು, ಬಂದು ತೋರಿಸ್ಬೋದು. ತೋರಿಸಿ. ನೋಡ್ತಾ ಇದ್ದೀರಾ ತಾಯಿ ಪಾರ್ವತಿಯನ್ನು ದರ್ಶನ ಮಾಡಿದ್ರಲ್ಲ, ಏನು ಚೆಲುವು ನೋಡ್ರಿ. ನೀವು ಬಂದು ಏನೇ ಕೇಳ್ಕೊಂಡ್ರು ತಾಯಿ ಕೊಟ್ಬಿಡ್ತಾಳೆ ಇಲ್ಲಿ ಅಲ್ವಾ? ಇನ್ನೂ 2 ಬಹಳ ಕುತೂಹಲಕರವಾದಂಥ ವಿಚಾರ ಈ ದೇವಸ್ಥಾನದಲ್ಲಿದೆ, ಅದನ್ನು ತೋರಿಸ್ತೀನಿ. ಹೋಗೋಣ ಬನ್ನಿ. ಬನ್ನಿ ಶಶಿ. ಬೆಂಗಳೂರಿನಲ್ಲಿರುವ, ಇಲ್ಲಿ ಹತ್ರ ಬಂದು ತೋರಿಸಿ. ಬೆಂಗಳೂರಿನಲ್ಲಿ ಇರಬಹುದಾದಂಥ ಅತ್ಯಂತ ಪುರಾತನ ಕಾಲಭೈರವ ದೇವರುಗಳಲ್ಲಿ ಈ ಕಾಲಭೈರವನು ಒಬ್ಬ. ನಿಮಗೆ ಮೆಜೆಸ್ಟಿಕ್ಕಲ್ಲಿರೋ ಕಾಲಭೈರವ, ಬಂಡೆ ಕಾಲಭೈರವ, ನಮ್ಮ ಚಿಕ್ಕಪೇಟೆ ಒಳಗಡೆ ಇರೋ ಕಾಲಭೈರವ, ಅವರ ಜೊತೆ ಈ ಹನುಮಂತ ನಗರದಲ್ಲಿರೋ ಕಾಲಭೈರವನು ಅತ್ಯಂತ ಪುರಾತನನಾದಂಥ ಕಾಲಭೈರವ. ನೀವು ಅವನ್ನೆಲ್ಲ ನೋಡಿದಿರಿ, ನಂಗೆ ಗೊತ್ತು. ಈ ಕಾಲಭೈರವನ್ನು ನೀವು ಮಿಸ್ ಮಾಡಿದಿರಿ. ಇವನನ್ನು ಬಂದು ನೋಡಿ. ಅಷ್ಟೇ ಪುರಾತನನು, ಅಷ್ಟೇ ಶಕ್ತಿವಂತನು, ಅಷ್ಟೇ ದಯಾಳುವು, ಅಷ್ಟೇ ನೀವು ಕೇಳಿದ್ದನ್ನೆಲ್ಲ ಕೊಡುವಂಥ ಶಕ್ತಿವಂತನೂ ಆದಂಥ ಕಾಲಭೈರವ ದೇವರು ನಿಮ್ಮ ಎದುರಿಗೆ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದ್ಸಲಿ ತೋರಿಸಿ ಶಶಿ ಕಾಲಭೈರವನ. ಬನ್ನಿ ಶಶಿ. 1 ಶತಮಾನಗಳಷ್ಟು ಪುರಾತನವಾದಂಥ, ಅತ್ಯಂತ ಪವಿತ್ರವಾದಂಥ, ಅತ್ಯಂತ ಶಕ್ತಿಯುತವಾದಂಥ ಬಿಲ್ಪತ್ರೆ ಮರನ ನೀವು ನೋಡ್ತಾ ಇದ್ದೀರಾ. ಆವಾಗಲಿಂದ ಇಲ್ಲೇ ಇದ್ದೀರಿ. ದೇವಸ್ಥಾನದ ಮಧ್ಯಭಾಗದಲ್ಲೇ ಇದೆ. ಇದು ಒಂದು ಬಹಳ ವಿಶೇಷ. ದೇವಸ್ಥಾನದ ಮಧ್ಯಭಾಗದಲ್ಲೇ ಇರುವಂಥ ಬಿಲ್ಪತ್ರೆ ಮರ. ದೇವಸ್ಥಾನದವ್ರು ಹಾಗೆ ಉಳಿಸ್ಕೊಂಡಿದ್ದಾರೆ, ಅವರನ್ನು ಮೆಚ್ಚಬೇಕು ನಾವು. ಈ ಬಿಲ್ಪತ್ರೆ ಮರ ಅತ್ಯಂತ ಪುರಾತನವಾದಂಥದ್ದು. ಬಂದಾಗ ನೀವು ಇದನ್ನು ನೋಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದಿದೆ, ಬನ್ನಿ ಶಶಿ ನೋಡಿ. ಜೋಡಿ ವಾಹನಗಳು. ಸುಬ್ರಹ್ಮಣ್ಯ ದೇವಸೇನಾಧಿಪತಿ ಸುಬ್ರಹ್ಮಣ್ಯನ ವಾಹನವಾದಂಥ ನವಿಲು, ಮೃತ್ಯುಂಜಯನ ವಾಹನವಾದಂಥ ಬಸವಣ್ಣನು, ಎರಡನ್ನೂ ಒಟ್ಟಿಗೆ ತೋರಿಸಿ ಶಶಿ. ಇಲ್ಲಿ ಎರಡನ್ನು ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲಿ ಎಂಥ ಸುಂದರವಾಗಿ. ಇದು ಭಾಳ ಅಪರೂಪ ಕಣ್ರಿ, ಇಂಥದ್ದೆಲ್ಲೂ ಸಿಕ್ಕಲ್ಲ ನಿಮಗೆ. ನೀವು ಬಂದು ಬೆಂಗಳೂರಿನ ಹನುಮಂತ ನಗರಕ್ಕೆ ಬಂದು ನೀವು ಇದನ್ನು ದರ್ಶನ ಮಾಡತಕ್ಕದ್ದು. ಮತ್ತೊಂದ್ಸಲಿ ಶಶಿ ದೇವಸೇನಾಧಿಪತಿಯನ್ನು, ಮೃತ್ಯುಂಜಯನನ್ನು ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರು ಆನಂದ ತುಂಬಿಲರಾಗಲಿ. ಇವತ್ತು ನೋಡಲ್ಲ ಸ್ನೇಹಿತರೆ, ನಿಮ್ಮ ಮನದ ಆಸೆಯನ್ನು ನಾನು ಈಡೇರಿಸಿದ್ದೀನಿ, ತೋರಿಸಿದ್ದೀನಿ. ಧನ್ಯವಾದ.